ಇತ್ತ ಮಂಡ್ಯದಲ್ಲೂ ಕೂಡ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ. ಹೋರಾಟ ಜೋರಾಗ್ತಾ ಇದೆ. ಹೋರಾಟಗಾರರ ಹಾಟ್ಸ್ಪಾಟ್ ಆಗಿದೆ ಮಂಡ್ಯದ ಸಂಜಯ್ ವೃತ್ತ. ಮಂಡ್ಯದಲ್ಲಿ ರೈತರು ಹೋರಾಟಗಾರರ ಪ್ರತಿಭಟನೆ ತೀವ್ರಗೊಂಡಿದೆ. ಹೋರಾಟಗಾರರ ಹಾಟ್ಸ್ಪಾಟ್ ಆಗಿದೆ ಮಂಡ್ಯದ ಸಂಜಯ್ ವೃತ್ತ ಎನ್ನುವ ಮಾಹಿತಿ ಇದೆ. ಸಂಜಯ್ ವೃತ್ತದಲ್ಲಿ ರೈತರಿಂದ ಹೆದ್ದಾರಿ ತಡೆದು ಭಾರೀ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಹುರುಳಿಕಾಳು ಚಳವಳಿಯನ್ನ ಶುರು ಮಾಡಿದ್ದಾರೆ. ನೀರು ಬಿಡೋಕೆ ಆದೇಶ ಮಾಡಿದ CWRC ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಸದ್ಯ ಅಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ಬಲವಂತವಾಗಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ರಸ್ತೆ ತಡೆ ಮಾಡ್ತಾ ಇದ್ದವರನ್ನ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ನೋಡ್ತಾ ಇರಬಹುದು ರೈತರು ಮತ್ತು ಹೋರಾಟಗಾರರ ಪ್ರತಿಭಟನೆಯ ಕಿಚ್ಚು ಯಾವ ರೀತಿಯಾಗಿದೆ ಅಂತೇಳಿ. ವಾಗ್ವಾದ, ಮಾತಿನ ಚಕಮಕಿ ಕೂಡ ಜೋರಾಗಿತ್ತು. ಹಾಗೆಯೇ ಪ್ರತಿಭಟನಾ ನಿರತರನ್ನ ಬಲವಂತವಾಗಿ ಪೊಲೀಸರು ಎತ್ಕೊಂಡು ಹೋಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ರೈತ ಸಂಘಟನೆಗಳು ವಿವಿಧ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಾಗ ಮಂಡ್ಯ ಜಿಲ್ಲಾ ರೈತರಿಗೆ ಹುಳ್ಳಿಕಾಳು ಬಿತ್ತಿಸ್ತೀವಿ ಅಂತ ಹೇಳಿ ಹುಳ್ಳಿಕಾಳು ಬಿತ್ತಿಸಿದ್ರಂತೆ. ಕನ್ನಮಡಿ ಕಟ್ಟೆಯಲ್ಲಿ ನೀರಿದ್ರು ಕೂಡ ಬಿಡ್ದಾನೆ ಹುಳ್ಳಿಕಾಳು ಬಿತ್ತಿಸಿದ್ರಂತೆ. ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಹೆಜ್ಜೆ ತುಳ್ಕೊಂಡು ಅವರ ಹೆಜ್ಜೆ ಹಾದಿಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಗೆ ಹುಳ್ಳಿ ಬಿತ್ತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮಂಡ್ಯ ಜಿಲ್ಲೆಯ ಸಂಜೆ ಟಾಕೀಸಿನ ಹೃದಯ ಭಾಗದಲ್ಲಿ ಇವತ್ತು ಹುಳ್ಳಿಕಾಳು ಚಳವಳಿ ಮಾಡಿದ್ದೀವಿ. ಈ ಹುಳ್ಳಿಕಾಳು ಚಳವಳಿ ಇಷ್ಟೇ, ಮುಂದೆ ಮಂಡ್ಯ ಜಿಲ್ಲೆ ರೈತರು ಕೂಡ ತಮಿಳುನಾಡಿಗೆ ಇದೇ ಥರ ನೀರು ಹೋದರೆ ನಾವು ಕೂಡ ಹುಳ್ಳಿ ಚೆಲ್ಲಬೇಕಾಗ್ತದೆ. ದಯಮಾಡಿ ಈ ಮಾನ್ಯ DK ಶಿವಕುಮಾರ್ ಅವರೇ, ಈ ರಾಜ್ಯದ ಮುಖ್ಯಮಂತ್ರಿಗಳೇ, CWRC ಆದೇಶವನ್ನು ಖಂಡಿಸಿ ಮದ್ದೂರಿನಲ್ಲೂ ಕೂಡ ಹೋರಾಟವನ್ನು ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಖಂಡಿಸಿ ಮದ್ದೂರಿನಲ್ಲೂ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇರೋದು. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮದ್ದೂರು ಪ್ರವಾಸಿ ಮಂದಿರದ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆಯಲ್ಲಿ ಸರ್ಕಾರ ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೊರೆ ಹೋಗೋಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡ್ರೆ, ಇತ್ತ CWRC ಕಾವೇರಿ ರೆಗ್ಯುಲೇಷನ್ ಕಮಿಟಿಯ ನಿರ್ಧಾರವನ್ನ ಖಂಡಿಸಿ ಆದೇಶವನ್ನ ಖಂಡಿಸಿ ಮದ್ದೂರಿನಲ್ಲಿ, ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ರೈತರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡಿರೋ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ದೊಡ್ಡ ಮಟ್ಟದ ಆಕ್ರೋಶ ರೈತ ವರ್ಗದಿಂದ ವ್ಯಕ್ತವಾಗ್ತಾ ಇದೆ. ರೈತರ ಮರಣ ಶಾಸನ ಮಾಡಲು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಶಾಸಕ ಕೋನರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ನೀರು ಇಲ್ಲದೇ ಇದ್ದಾಗ ಪರೀಕ್ಷೆ ಮಾಡ್ತಾರೆ ಈ ರೀತಿಯಾಗಿ ಅಂತ ಕೋನರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. CWRC ಆದೇಶದ ವಿರುದ್ಧವಾಗಿ ಶಾಸಕ ಕೋನರೆಡ್ಡಿ ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಈಗ ನೀರು ಇಲ್ಲದ ಸಂದರ್ಭದಲ್ಲಿ ಹೀಗೆ ಪರೀಕ್ಷೆ ಮಾಡ್ತಾರೆ. ನಮ್ಮಲ್ಲೇ ಕುಡಿಯೋಕೆ ನೀರಿಲ್ಲ, ನಾವು ಬಿಡೋದು ಹೇಗೆ? ಕರ್ನಾಟಕ ಸಹಾಯ ಮಾಡೋಕೆ ಯಾವಾಗಲೂ ಸಿದ್ಧವಿರುತ್ತೆ. ಮೇಕೆದಾಟಿಗೆ ತಮಿಳುನಾಡು
ಮಹದಾಯಿಗೆ ಗೋವಾ ಕಿರಿಕಿರಿ ಮಾಡ್ತಾ ಇದೆ. ಗೋವಾ ರಾಜ್ಯ ಸರ್ಕಾರ ಸಹಕಾರವನ್ನ ನೀಡಬೇಕಿದೆ ಅಂತೇಳಿ ಕೋನರೆಡ್ಡಿ ಅವರು ದೆಹಲಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಘಟನೆಗಳು ಪ್ರತಿ ದಿವಸ 3,500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಇವತ್ತು ನಿರ್ದೇಶನ ಕೊಟ್ಟಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಜಲಸಂಪನ್ಮೂಲ ಸಚಿವರಂತ ರಾಮಲಿಂಗಾರೆಡ್ಡಿ ಸಾಹೇಬರು ಅದರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ನಾನು ತಮಿಳುನಾಡಿಗೆ ಕಳೆದ 30 ವರ್ಷದಿಂದ ನೋಡ್ಕೊತಾ ಬರ್ತೇನೆ. ಯಾವಾಗ ಕರ್ನಾಟಕದಲ್ಲಿ ಜಲಾಶಯದಲ್ಲಿ ನೀರು ಇರೋದಿಲ್ಲ ಆವಾಗ ನಮಗೊಂದು ಪರೀಕ್ಷೆ ಕಾಲ ಬರುತ್ತೆ. ನಾವು ಹೆಚ್ಚು ನೀರು ಬಿಟ್ಟಾಗ ಅದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಇವತ್ತು ಹವಾಮಾನ ಇಲಾಖೆ ವರದಿ ಪ್ರಕಾರ ಇವತ್ತು ನಮಗಿರ್ತಕ್ಕಂಥ ಮಾಹಿತಿ ಕುಡಿ ನೀರಿಗೂ ಕೂಡ ತೊಂದರೆ ಇದೆ. ಮತ್ತು ನಮ್ಮಲ್ಲೇ ನೀರಿಲ್ಲ, ನೀರು ಬಿಟ್ಟರೆ ಏನಾಗಬೇಕು ಅನ್ನೋದು ಜನರು ಮತ್ತು ಕನ್ನಡ ಪರ ಸಂಘಟನೆಗಳು ರೈತರು ಕೂಡ ಎಲ್ಲ ಹೋರಾಟ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ನಮ್ಮಲ್ಲೇ ನೀರು ಇಲ್ಲದಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊತಿರ್ತಾರೆ. ಇವತ್ತು ಸಚಿವರು ಕೂಡ ಸಭೆಯನ್ನು ಕರೆದಾರೆ. ಅವ್ರು ಬಂದು ಹೇಳ್ಬಿಡ್ತೀನಿ, ಕರ್ನಾಟಕ ರಾಜ್ಯ ಬೇರೆ ರಾಜ್ಯಗಳಿಗೆ ಸಹಾಯ ಮಾಡಲಿಕ್ಕೆ ಭಾಳ ಮುಂದದೇನು. ಇವತ್ತು ತಮಿಳುನಾಡಿಗೆ ಇವತ್ತು ನಮ್ಮ ಮೇಕೆದಾಟಿದೆ, ಅದಕ್ಕೆ ಅವ್ರು ಅಬ್ಜೆಕ್ಷನ್ ಮಾಡ್ಬೇಕು.